ಬಿರುಗಾಳಿ ಸಹಿತ ಮಳೆಗೆ ಆರಿ ಹೋದ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಮೇಲ್ಛಾವಣಿಯ ಶೀಟ್ಗಳು. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ ಬಿರುಗಾಳಿ ಸಹಿತ ಮಳೆಯಿಂದಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯೊಂದರ ಮೇಲ್ಛಾವಣಿಯ ಶೀಟ್ಗಳು ಹಾರಿ ಹೋಗಿದ್ದು ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ. ಬೋದಗೂರು ಗ್ರಾಮದ ಬಚ್ಚಮ್ಮ ಎಂಬ ರೈತ ಮಹಿಳೆಯು ರೇಷ್ಮೆ ಹುಳು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಶನಿವಾರ ಮಧ್ಯಾಹ್ನ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಮೇಲ್ಛಾವಣಿಯ ಶೀಟ್ಗಳು ಹಾರಿ ಹೋಗುವುದರ ಜೊತೆಗೆ ಹಲವು ಶೀಟ್ಗಳು ಒಡೆದು ಹೋಗಿವೆ. ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಕೆಲವು ಮರಗಳು ದಾರಿಗೆ ಅಡ್ಡಲಾಗಿ ಉರುಳಿವೆ. ಬೋದಗೂರು ಗ್ರಾಮದ ಸ್ಮಶಾನ ರುದ್ರಭೂಮಿಯಲ್ಲಿ ಆರ್ಚ್ ಸಹ ಉರುಳಿ ಬಿದ್ದಿದೆ. ಇನ್ನು ಗ್ರಾಮ ಲೆಕ್ಕಾಧಿಕಾರಿ, ರೇಷ್ಮೆ ಇಲಾಖೆಯ ಅಧಿಕಾರಿಗಳು ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಗಾಳಿ ಬಂದು ಸಿಟಿಗೆಲ್ಲ ಹೆಚ್ಚಾಗ್ತು. ನಮ್ಮ ಜೀವನ ಅದ್ರಾಗೆ ನೀವೇನ ಗೌರ್ಮೆಂಟಿಂದ ಪರಿಹಾರ ಕೊಡಬೇಕು. ಬಿರುಗಾಳಿ ಮಳೆಗೆ ಈ ಬಚ್ಚಕ್ಕನವ್ರ ಮನೆ ಹತ್ರ ಅಂದರೆ ಉಳು ಮನೆ ಅಯ್ಯಮ್ಮ ಜೀವನ ನಡೆಸ್ತಿದ್ದೆ ಉಳು ಇದರಲ್ಲಿ. ಈ ದಿಢೀರಂತ ಬಂದ ಗಾಳಿ ಮಳೆಗೆ ಇಡೀ ಶೀಟ್ಗಳು ಶೀಟೆಲ್ಲ ಹರ್ಕೊಂಬಂದ್ಬಿಟ್ಟು ಇಲ್ಲಿ ಮರದಲ್ಲಿ ಸಿಕ್ಕಾಕೊಂಡಿದ್ವು. ಆಮೇಲೆ ಆ ಬಂದಿದ್ದು ರಭಸಕ್ಕೆ ಲೈನೆಲ್ಲ ಬಿದ್ದೋಗ್ಬಿಟ್ಟಿತ್ತು, ಕರೆಂಟ್ ಲೈನ್. ಈ ದಾರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವೇ JCBಯಿಂದ ತೆಗೆಸಿ ಪಕ್ಕಕ್ಕೆ ಇಟ್ಟಿದ್ದೀವಿ. ಆದರೆ ಇದು ತುಂಬಾ ತೊಂದರೆ ಆಗ್ಬಿಟ್ಟೈತೆ ಅವರಿಗೆ. ಅದರಿಂದ ಸರ್ಕಾರದಿಂದ ಏನಾದರೂ ಸಹಾಯ ಆಗಲೇಬೇಕು. ಯಾಕಂದರೆ ಒಬ್ಬ ರೈತ ಮಹಿಳೆಯಾಗಿ, ಒಬ್ಬ ಕೃಷಿಕಳಾಗಿ ನಾವು ರೈತರಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅದರಂತೆ ಸರ್ಕಾರನೂ ಸಪೋರ್ಟ್ ಮಾಡಬೇಕು. ಹೆಂಗಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು. ಅದಕ್ಕೆ ನೀವು ಸಹಕರಿಸಬೇಕು. ತುಂಬಾ ನಷ್ಟ ಆಗಿದೆ ಸರ್. ಇದಲ್ಲದೆ ನಮ್ಮ ಈ ರುದ್ರಭೂಮಿಯಲ್ಲಿ ಒಂದು ಆರ್ಚ್ ಇತ್ತು, ಆ ಆರ್ಚ್ ಕೂಡ ಮುರ್ಕೊಂಡ್ಬಿಟ್ಬಿಟ್ಟದೆ ನೆನ್ನೆನೆ. ತುಂಬ ಗಾಳಿ ಮಳೆ ಅಂದರೆ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಅದು ಸಂತೋಷ ನಮಗೆ. ನನ್ನ ಹೆಸರು ವೆಂಕಟಸ್ವಾಮಿ ರೆಡ್ಡಿ ಅಂತ, ರೈತ ನಾನು. ಈ ನಿನ್ನೆ ಒಂದು ಸುರಿದ ಅಕಾಲಿಕ ಮಳೆಯಿಂದ ಭಾಳಷ್ಟು ನಮ್ಮ ಬಚ್ಚಮ್ಮನವರ ಉಳುಮನೆ ರೇಷ್ಮೆ ಶೆಡ್ಡು ಭಾಳಷ್ಟು ನಷ್ಟ ಆಗಿದೆ. ನಿನ್ನೆ ಸೀಟು ಎಲ್ಲ ಆರ್ಬಿಡ್ತು. ಇದಕ್ಕೆ ಏನು ಬಿರುಗಾಳಿಗಾದಿ ಒಂದು 2-3 ಎಲೆಕ್ಟ್ರಿಕ್ ಕಂಬಗಳು ಮುರಿದೋದ್ವು. ಅವರು ಬಂದು ಸರಿಪಡಿಸಿದ್ರು. ರಾತ್ರಿ ಸ್ವಲ್ಪ ಕರೆಂಟ್ ಇರಲಿಲ್ಲ ಊರಲ್ಲಿ, ಸರಿಪಡಿಸಿದ್ರು. ಅದು ಬಂದು ಸೀಟು ಗಾಳಿಯ ರಭಸಕ್ಕೆ ಮರಕ್ಕೆ ಹೊಡೆದು ಆಮೇಲೆ ಇದು ಕಂಬಗಳು ಮುರಿದೋದ್ವು. ಆಮೇಲೆ ಇದು ಸ್ಮಶಾನ ಐತಲ್ಲ ಅದ್ರ ಬೋರ್ಡ್ ಸಹಿತ ಮುರಿದೋಗಿದೆ. ನಮ್ಮದೊಂದು ಮರ ಬಿದ್ದೋಗ್ಬಿಡ್ತು, ಒಂದು ದೊಡ್ಡದೇ ಮರ ರೋಡ್ ರಸ್ತೆಗೆ ಬಿದ್ದಿತ್ತು. ಅದನ್ನು ಸರಿ ಮಾಡಿದ್ವಿ. ಈಗ ಇವರಿಗೆ ಭಾಳ ಬಚ್ಚಮ್ಮನವರಿಗೆ ಭಾಳ ನಷ್ಟ ಆಗಿರೋದು. ಆ ನಷ್ಟನ ಸರಿಪಡಿಸ್ಕೊಂಡು ಹೋಗಬೇಕು ಅಂತೇಳಿ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಇಲಾಖೆಗಳನ್ನು ವಿಚಾರ ಕೇಳ್ಕೊತೀವಿ. ನಾವು ರೈತ ಕುಟುಂಬದಿಂದ ಬಂದಿರೋದು. ನಮಗೆ ರೇಷ್ಮೆನೇ ಆಧಾರ ಆಗಿರೋದ್ರಿಂದ ನಮಗೆ ರೇಷ್ಮೆ ಮನೆ ನಷ್ಟ ಆಗಿದೆ. ಎಲ್ಲ ಪ್ರತಿಯೊಂದು ನಷ್ಟ ಬಂದಿದೆ ನಮಗೆ. ಅದು ಪರಿಹಾರ ಸರ್ಕಾರದಿಂದ ನಮಗೆ ಪರಿಹಾರ ಒದಗಿಸ್ಕೊಳ್ಬೇಕು ನಮ್ಮ ವಿನಂತಿ. ಶಿಡ್ಲಘಟ್ಟ ತಾಲೂಕು ಬೋದಗೂರು ನಮ್ಮ ಗ್ರಾಮದಲ್ಲಿ ನೆನ್ನೆ ಮಳೆ ಗಾಳಿ ಜೋರಾಗಿ ಬಂದು ಈ ರುದ್ರಭೂಮಿ ಹತ್ರ ನೋಡಿ ಬೋರ್ಡೆಲ್ಲ ಹೋಯ್ತು. ಮತ್ತು ಅದಕ್ಕೆ ಆಶ್ರಯಕ್ಕೆ ಅಂತೇಳಿ ಶೀಟ್ ಹಾಕಿದ್ವು. ಆ ಶೀಟೆಲ್ಲ ಕಿತ್ತೋಯ್ತು. ಇನ್ನೇನೋ ಕಾರ್ಯಕ್ರಮಗಳು ಮಾಡೋಕ್ಕೆ ತುಂಬ ತೊಂದರೆ ಆಗ್ತದೆ. ಇದರಿಂದ ಈ ಅಧಿಕಾರಿಗಳು ಯಾರು ಇದ್ರೂ ಸ್ವಲ್ಪ ಬೇಗ ಸರಿಪಡಿಸ್ಕೊಟ್ರೆ ಊರಿನ ಜನಕ್ಕೆ ಅನುಕೂಲ ಆಗ್ತದೆ.